ನಮಸ್ಕಾರ ಸ್ನೇಹಿತರೆ ಈ ವಿಡಿಯೋದಲ್ಲಿ ನಿಮಗೆ ಒಂದು ತುಂಬ ಇಂಪಾರ್ಟೆಂಟ್ ಇನ್ಫಾರ್ಮೇಷನ್ ಕೊಡಬೇಕಾಗಿದೆ. ಇದು ತುಂಬ ಇನ್ಫಾರ್ಮೇಟಿವ್ ಇದೆ ಮತ್ತು ಈ ವಿಡಿಯೋ ನೀವು ನೋಡಲೇಬೇಕು. ನೀವು ನನಗೇನಾದರೂ ಕಾಂಟ್ಯಾಕ್ಟ್ ಮಾಡಬೇಕು ಅಂದರೆ ಈ ವಿಡಿಯೋನ ಪೂರ್ತಿ ನೋಡಿ ಸ್ನೇಹಿತರೆ. ಯಾಕೆ ಇದು ಮಾಡ್ತೀನಿ ಅನ್ನೋದು ನಿಮ್ಗೆ ಗೊತ್ತಾಗುತ್ತೆ. ಸ್ನೇಹಿತರೆ ನೋಡಿ, ನಾನು ಯೂಟ್ಯೂಬ್ ಬಗ್ಗೆ ಮಾಹಿತಿ ಕೊಟ್ಟು ವೀಡಿಯೋಸ್ ಎಲ್ಲ ಹಾಕ್ತಾ ಇರ್ತೀನಿ. ನಾನೆಲ್ಲ ವೀಡಿಯೋಸ್ ಎಲ್ಲ ಅಪ್ಲೋಡ್ ಮಾಡ್ತಾ ಇರ್ತೀನಿ. ಸೊ ಆ ವೀಡಿಯೋಸ್ ನೋಡಿ ನಿಮ್ಗೆ ಏನು ಮಾಡಬೇಕಾಗಿದೆ ಅದೆಲ್ಲ ತಿಳ್ಕೊಂಡು ನಾನು ಹಾಕಿರ್ತೀನಿ, ಬೇರೆಯವರು ಹಾಕಿರ್ತಾರೆ ವೀಡಿಯೋಸ್ ಎಲ್ಲ. ಸೊ ಅದೆಲ್ಲ ನೋಡಿಕೊಂಡು ನಿಮ್ಮ ಚಾನಲ್ ಮೇಲೆ ಸೆಟಪ್ ಮಾಡಿಕೊಂಡು ನೀವು ಕೆಲಸ ಮಾಡಿ. ಇನ್ನು ಏನೋ ಒಂದು ಕಾರಣಕ್ಕೆ ನಿಮ್ಗೇನೋ ಅರ್ಥನೇ ಆಗ್ತಾ ಇಲ್ಲ, ಅಥವಾ ಏನೋ ಇಶ್ಯೂ ಆಗಿದೆ, ಅಥವಾ ಏನೋ ಕೇಳಬೇಕಾಗಿದೆ, ಸೊ ನಿಮ್ಗೆ ಗೊತ್ತಾಗ್ತಾ ಇಲ್ಲ ಅಂದರೆ ನಾನು ಅದಕ್ಕೆ ನಂಬರ್ ಕೊಟ್ಟು ಮಾಹಿತಿ ಕೊಟ್ಟು ವಿಡಿಯೋ ಹಾಕಿದ್ದೀನಿ. ಸೊ ಅದರಲ್ಲಿ ನೀವು ನಂಬರ್ ತೊಗೊಂಡು ನನ್ನ ಕಾಂಟ್ಯಾಕ್ಟ್ ಮಾಡ್ಬೋದು. ನಾನು ಕಾಂಟ್ಯಾಕ್ಟ್ ಮಾಡಬೇಕು ಅಂದರೂ ಕೂಡ ನಾನು ಅಲ್ಲಿ ಫೀಸ್ ಇಟ್ಟಿದ್ದೀನಿ. 159 ನಾನು ಫೀಸ್ ಇಟ್ಟಿದ್ದೀನಿ. ಅದು ಪೇ ಮಾಡಿನೇ ನನಗೆ ನೀವು ಕಾಂಟ್ಯಾಕ್ಟ್ ಮಾಡಬೇಕು. ಇನ್ನು 159 ನನಗೆ ಪೇ ಮಾಡಿದ್ದೀರಿ ಅಂದರೆ ಇನ್ನೊಂದು ಇಲ್ಲಿ ಇಂಪಾರ್ಟೆಂಟ್ ವಿಷಯ ಏನಂದರೆ, ನಿಮ್ಮ ಹತ್ರ ಟೈಮ್ ಇತ್ತು, ನನ್ನ ಕಡೆಯಿಂದ ರೆಸ್ಪಾನ್ಸ್ ಸಿಕ್ಕಿಲ್ಲ ಸರಿಯಾಗಿ, ನನಗೆ ಟೈಮ್ ಕೊಟ್ಟು ನಿಮಗೇನಾದರೂ ನನ್ನ ಜೊತೆ ಮಾತಾಡಲಿಕ್ಕೆ ಆಗ್ತಿತ್ತು ಅಂದ್ರೇ ಮಾತ್ರ ನನಗೆ ಕಾಂಟ್ಯಾಕ್ಟ್ ಮಾಡಿ, ಇಲ್ಲಾಂದರೆ ಮಾಡಲಿಕ್ಕೆ ಹೋಗಬೇಡಿ. ನೋಡಿ, ನಾನು ರೆಸ್ಪಾನ್ಸಿಬಲ್ ಪರ್ಸನ್, ನನಗೂ ಕೆಲಸ ಇರುತ್ತೆ, ನಾನು ಯೂಟ್ಯೂಬ್ ಚಾನಲ್ ಮಾಡ್ತಿದ್ದೀನಿ. ಆಮೇಲೆ ನಂಬರ್ ಕೊಟ್ಟ ಮೇಲೆ ದಿನ ಎಷ್ಟೋ ಕಾಲ್ ಬರುತ್ತೆ. ಎಲ್ರಿಗೂ ಒಂದು 10 ನಿಮಿಷ ಕೊಟ್ಟರು ನನಗೆ ತುಂಬ ಟೈಮ್ ಬೇಕು. ಸೊ ಎಲ್ಲರ ಜೊತೆ ಮಾತಾಡಿಕೊಂಡು ಅವರಿಗೆಲ್ಲ ರಿಪ್ಲೈ ಮಾಡ್ತಾ ನೀವು ಪೇ ಮಾಡಿರ್ತೀರ, ನಿಂದು ಕಾಲ್ ಬಂದಿರುತ್ತೆ, ಬಟ್ ಕಾಲ್ ಮಿಸ್ ಆಗಿ ನನ್ನಿಂದ ಹೋಗಿರುತ್ತೆ, ಏನೋ ಮಾತಾಡ್ತಾ ಅಥವಾ ಕೆಲಸದಲ್ಲಿ ಏನೋ ಮರ್ತು ಬಿಟ್ಟಿರ್ತೀವಿ. ಸೊ ನೆಕ್ಸ್ಟ್ ಇನ್ನೊಮ್ಮೆ ನೀವು ಕಾಲ್ ಮಾಡಬೇಕು. ಕಾಲ್ ಮಾಡಿದರೂ ರಿಸೀವ್ ಮಾಡಲಿಲ್ಲ ಅಂದರೆ ಏನೋ ಬ್ಯುಸಿ ಇರ್ಬೋದು ಅಂತ ಅಂದ್ಕೊಂಡು ನಿಮ್ಗೆ ಏನಾದರೂ ಈ ರೀತಿ ಟೈಮ್ ಕೊಡಲಿಕ್ಕೆ ಆಗ್ತಿತ್ತು ಅಂದರೆ ಮಾತ್ರ ಕಾಲ್ ಮಾಡಿ. ಇಲ್ಲ ಅಂದರೆ ನನ್ನ ಜೊತೆ ಮಾತಾಡ್ಲಿಕ್ಕೆ ಹೋಗಬೇಡಿ, ನನಗೆ ಕಾಲ್ ಮಾಡಲಿಕ್ಕೆ ಹೋಗಬೇಡಿ. ಬಿಕಾಸ್ ನೋಡಿ, ಏನೋ ಆಗುತ್ತೆ, ಏನೋ ಮಾಡ್ಬೋದು. ನೋಡಿ, ನಾನು ವಿಡಿಯೋ ಹಾಕಿದರೆ ನನ್ನ ಚಾನಲ್ ನಡೀತಾ ಇದೆ, ನಾನು ಕೆಲಸ ಮಾಡ್ಕೊಂಡು ಹೋಗ್ಬೋದು. ನಂಬರ್ ಕೊಟ್ಟು ಅದು ಇದು ಮಾಡಿ ಸುಮ್ಮನೆ ಟೈಮ್ ವೇಸ್ಟ್ ಮಾಡೋದ್ರಲ್ಲಿ ಅರ್ಥನೇ ಇಲ್ಲ. 159 ಪೇ ಮಾಡಿದರೆ ಒಂದು ಅರ್ಧ ಗಂಟೆ ಆದರೂ ನನಗೆ ಟೈಮ್ ಹೋಗುತ್ತೆ. ನೀವು ಒಂದು 59 ನನಗೆ ಪೇಮೆಂಟ್ ಹಾಕಿನೂ ನನ್ನ ಜೊತೆ ಮಾತಾಡಿದರೆ ತುಂಬ ಟೈಮ್ ಹೋಗ್ಬಿಡುತ್ತೆ. ಅದೇ ನಾನು ನನ್ನ ಚಾನಲ್ಸ್ ಮೇಲೆ ಕೆಲಸ ಮಾಡಿದರೆ ವೀಡಿಯೋಸ್ ಆಗುತ್ತೆ. ಯಾವುದೋ ವಿಡಿಯೋ ಒಂದು ವೈರಲ್ ಆಯಿತು ಅಂದರೆ ನೀವು ಕೊಡೋ ಪೇಮೆಂಟ್ ಇದೆಯಲ್ಲ, ಅದು 10 ತಿಂಗಳವರೆಗೂ ಆಗುವಂಥ ಪೇಮೆಂಟ್ ನಂಗೆ ಬಂದುಬಿಡುತ್ತೆ. ಸೊ ಈ ರೀತಿ ನಾನು ಯೋಚನೆ ಮಾಡಿ ಕೆಲಸ ಮಾಡಿದರೆ ಆಗಲ್ಲ ಅಂತ ಹೇಳಿ ಈ ನಂಬರ್ ಪ್ರೊವೈಡ್ ಮಾಡಿ ಎಲ್ರಿಗೂ ಹೆಲ್ಪ್ ಆಗಲಿ. ನೋಡಿ, ಕೆಲವೊಬ್ಬರ ಹತ್ರ ಇರುತ್ತೆ, ಕೆಲವೊಬ್ಬರ ಹತ್ರ ಇರಲ್ಲ. ಯೂಟ್ಯೂಬನ್ನೇ ನಂಬಿಕೊಂಡವರು ತುಂಬ ಜನ ಇದ್ದಾರೆ, ಇದರಿಂದ ಏನೋ ಆಗುತ್ತೆ ಅನ್ನೋ ಆಸೆ ಇಟ್ಕೊಂಡವರು ಇದ್ದಾರೆ. ಸೊ ಅವರಿಗೆ ಏನಾದರೂ ಒಂದು ಹೆಲ್ಪ್ ಬೇಕು, ಯಾರಿಗಾದರೂ ಕೇಳಬೇಕು, ಇವರಿಂದ ಏನಾದರೂ ಆಯಿತು ಅಂದರೆ ನನ್ನ ಕೆಲಸ ಆಗುತ್ತೆ ಅನ್ನೋರು ಇರ್ತಾರೆ. ಸೊ ನಿಮ್ಮ ಹತ್ರ ಇತ್ತು ಅಂದರೆ ದಯವಿಟ್ಟು ಈ ರೀತಿ ಎಲ್ಲ ಬೇರೆಯವ್ರಿಗೆ ತೊಂದರೆ ಕೊಡಬೇಡಿ. ಬಿಕಾಸ್ ನಾವು ಒಂದು ಸ್ವಲ್ಪ ಬ್ಯುಸಿ ಇರ್ತೀವಿ. ಏನಾಗಿದೆ ಹೇಳ್ತೀನಿ ಸ್ನೇಹಿತರೆ. ನೋಡಿ, ಒಬ್ಬರು ನನಗೆ ಬೆಳಿಗ್ಗೆನೇ ಒಂದು 159 ಚಾರ್ಜ್ ಪೇ ಮಾಡಿ ಅವರಿಗೇನೋ ಇನ್ಫಾರ್ಮೇಷನ್ ಬೇಕಾಗಿತ್ತು. ಸೊ ಅವರು ಹಾಕಿದ ಪೇಮೆಂಟ್ ಹಾಕಿದ ತಕ್ಷಣ ನಾನು ಅವ್ರಿಗೆ ರಿಪ್ಲೈ ಮಾಡಿದ್ದೆ 10:30 ನಂತರ ನನಗೆ ಕಾಲ್ ಮಾಡಿ ಅಂತ. ಸೊ 10:30 ನಂತರ ಅಂದರೆ ಎಲ್ಲರಿಗೂ ಈ ರೀತಿ ಟೈಮ್ ಕೊಟ್ಟಿರ್ತೀನಿ ನಾನು. ಬೆಳಿಗ್ಗೆ 10:30 ನಂತರ ಮಾಡಿ ಅಂತ ತುಂಬ ಜನರಿಗೆ ನಾನು ಕೊಟ್ಟಿರ್ತೀನಿ. ಸ್ಟಾರ್ಟ್ ಆಗಿರುತ್ತೆ ಅಂದರೆ ಅಲ್ಲಿ ಟೈಮ್ ಹೇಳಿರ್ತೀನಿ. ಸೊ ಎಲ್ಲರಿಗೂ ಇದೇ ಟೈಮಿಗೆ ಮಾಡಿ ಅಂತ ಟೈಮ್ ಕರೆಕ್ಟಾಗಿ ಹಾಕಿ ಕೊಡೋದಕ್ಕಾಗಲ್ಲ. ಸೊ ಯಾವುದೋ ಒಂದು ಅರ್ಜೆಂಟ್ ಇರುತ್ತೆ, ಏನೋ ಒಂದು ಮಾಡಬೇಕಾಗಿರುತ್ತೆ, ಟೈಮ್ ಮುಗೀತಾ ಬಂದಿರುತ್ತೆ, ಅಪ್ಲೈ ಅದು ಇದು ಏನೇನೋ ಇರುತ್ತೆ. ಸೊ ಅದಕ್ಕಾಗಿ ನಾನು ಟೈಮ್ ಕೊಟ್ಟು ಇದೇ ಟೈಮಿಗೆ ಮಾಡಿ ಅಂತ ಹೇಳಿರಲ್ಲ, 10:30 ನಂತರ ಕಾಲ್ ಮಾಡಿ ಅಂತ ಹೇಳಿರ್ತೀನಿ. ಸೊ ಒಂದು 10:30 ನಂತರ ಏನೋ ಒಂದು ನಿಮ್ಮ ಟೈಮ್ ಸಿಕ್ಕಾಗ ನಾನು ಕಾಲ್ ಮಾಡಿರ್ತೀರಾ. ನಾನು ಬ್ಯುಸಿ ಇದ್ದಾಗ ರಿಸೀವ್ ಮಾಡಲಿಲ್ಲ ಅಂದರೆ ನೀವು ಇನ್ನೊಮ್ಮೆ ಕಾಲ್ ಮಾಡಿ. ಆವಾಗಲೂ ರಿಸೀವ್ ಮಾಡಲಿಲ್ಲ ಅಂದರೆ ಒಂದು ಸ್ವಲ್ಪ ಹೊತ್ತು ಬಿಡಿ, ಸಾಯಂಕಾಲ ಮಾಡಿ. ರಿಸೀವ್ ಮಾಡಲಿಲ್ಲ, ನಿಮ್ಮ ಹತ್ರ ಟೈಮ್ ಇತ್ತು ಅಂದರೆ ಮಾತ್ರ ನನ್ನ ಜೊತೆ ಕಾಂಟ್ಯಾಕ್ಟ್ ಮಾಡಿ. ದಯವಿಟ್ಟು ಹೇಳ್ತೀನಿ, ನಿಮ್ಮ ಹತ್ರ ಟೈಮ್ ಇತ್ತು ಅಂದರೆ ಮಾತ್ರ ನನಗೆ ಕಾಲ್ ಮಾಡಿ. ನೀವು 159 ಪೇ ಮಾಡಿ ನನಗೆ ಕೊಂಡುಕೊಳ್ಳೋ ರೀತಿ ಮಾಡಬೇಡಿ. ನಾನು 159 ಪೇ ಮಾಡಿದ್ದೀನಿ, ಇವ್ರು ನನ್ನವರೇ ಅನ್ನೋ ಈ ರೀತಿ ಮಾಡಬೇಡಿ. ದಯವಿಟ್ಟು ಇವರು ನನ್ನ ಕಾಲ್ ಮಾಡುವಾಗ ರಿಸೀವ್ ಮಾಡೋ ರೀತಿ ಅಂದ್ಕೋಬೇಡಿ. ನಿಮ್ಮ ಹತ್ರ ಟೈಮ್ ಇತ್ತು, ಪೇ ಮಾಡಿ ಕೆಲಸ ಮಾಡ್ಕೊಳ್ಳಿಕ್ಕೆ ಆಗ್ತಿತ್ತು ಅಂದ್ರೆ ಮಾತ್ರ ನೀವು ಪೇಮೆಂಟ್ ಹಾಕಿ ನನ್ನ ಜೊತೆ ಮಾತಾಡಿ, ಇಲ್ಲಾಂದರೆ ಬೇಡ. ದಯವಿಟ್ಟು ಈ ರೀತಿ ಮಾಡಲಿಕ್ಕೆ ಹೋಗ್ಬೇಡಿ. ನೋಡಿ, ನೀವು ಮಾಡೋದ್ರಿಂದ ಇನ್ನೊಬ್ಬರಿಗೂ ತೊಂದರೆ ಆಗುತ್ತೆ. ಅವ್ರಿಗೇನೋ ಇನ್ಫಾರ್ಮೇಷನ್ ಬೇಕಾಗಿರುತ್ತೆ, ಸೊ ಅದನ್ನು ನಿಲ್ಲಿಸ್ಬಿಡ್ಬೇಕು ಏನೋ ಆ ರೀತಿ ಆಗುತ್ತೆ. ಸೊ ನಾನು ನಿಲ್ಲಿಸಲ್ಲ, ಎಷ್ಟೇ ನೀವು ಏನೇ ಮಾಡಿಕೊಂಡ್ರು ನಾನು ಬಿಡಲ್ಲ. ನನ್ನ ಕೆಲಸ ನಾನು ಮುಂದುವರಿಸ್ತೀನಿ. ಈ ಯಾರಿಗಾದರೂ ಒಬ್ಬರದಾದರೂ ನನಗೆ ಅವರ ಒಳ್ಳೆಯ ಮಾತು ನನಗೆ ಇದು ಆಗ್ಬೋದು. ಸೊ ತುಂಬ ಜನರಿಗೆ ಹೆಲ್ಪ್ ಆಗಿದೆ. ತುಂಬ ಜನ ಒಳ್ಳೊಳ್ಳೆ ಮೆಸೇಜ್ ಬರ್ತಾ ಇರುತ್ತೆ. 1-2 ಎಲ್ಲೋ 1-2 ಈ ರೀತಿ ನನಗೆ ನೆಗೆಟಿವ್ಸ್ ಎಲ್ಲ ಬರ್ತಾ ಇರುತ್ತೆ. ಬಟ್
99.9% ನನಗೆ ಎಲ್ಲರೂ ಒಳ್ಳೆಯದೇ ಮಾಡ್ತಿದ್ದೀರಾ ಅಂತಾನೆ ಮೆಸೇಜ್ ಇದೆ. ಒಬ್ಬರು ಇಬ್ಬರು ಎಲ್ಲರೇ ಒಂದು ಮಾಡ್ತಿದ್ದಾರೆ. ಸೊ ಒಬ್ಬರು ನನಗೆ ಕಾಲ್ ಮಾಡಿದರು, ರಿಸೀವ್ ಮಾಡಲಿಲ್ಲ, ಏನೋ ಒಂದು ಕಾರಣಕ್ಕೆ ಆಗಿದೆ. ಬಟ್ ಮತ್ತೆ ನಾನು ಅವ್ರು ಕಾಲ್ ಮಾಡಿದ್ದಾರೆ, ಒಂದು ಸರಿ ಕಾಲ್ ಮಾಡಿದ್ದಾರೆ, ಎರಡನೇ ಸರಿ ಅವ್ರ ಕಾಲೇ ಬಂದಿಲ್ಲ. ನೋಡಿ, ಕಾಲ್ ಮಾಡಿದ ಮೇಲೆ ಒಂದು ಸೆಕೆಂಡ್ ರಿಂಗ್ ಆದರೂ ನಿಮ್ಗೆ ಅಲ್ಲಿ 1 ಸೆಕೆಂಡ್ ಅಂತ ತೋರಿಸ್ಬಿಡುತ್ತೆ ಕಾಲ್ ಹೋಗಿತ್ತು ಅಂದರೆ. ಕನೆಕ್ಟ್ ಆಗಲಿಲ್ಲ ಅಂದರೆ ಅಲ್ಲಿ ಏನೂ ತೋರಿಸಲ್ಲ. ನಿಮ್ಮ ಕಾಲ್ ಹಿಸ್ಟ್ರಿಯಲ್ಲಿ ನನ್ನ ಕನೆಕ್ಟ್ ಆಗಲಿಲ್ಲ ಆ ಕಾಲ್ ಅಂದರೆ ಅಲ್ಲಿ ಏನೂ ತೋರಿಸಲ್ಲ. ನನ್ನ ಜೊತೆ ನೀವು ಕನೆಕ್ಟ್ ಆಗಿತ್ತು ನಿಮ್ಮ ಕಾಲ್ ಅಂದರೆ ಅಲ್ಲಿ ಎಷ್ಟು ಸೆಕೆಂಡ್ವರೆಗೂ ನಿಮ್ಮದು ಕಾಲ್ ಹೋಗಿ ರಿಂಗ್ ಆಗಿದೆ ಅನ್ನೋದು ಅಲ್ಲಿ ತೋರಿಸುತ್ತೆ. ಸೊ ಅವರು ಒಂದು ಸರಿ ಕಾಲ್ ಮಾಡಿದ್ದಾರೆ, ನನಗೆ ಬಂದಿಲ್ಲ. 2 ಸಾರಿ ಅವ್ರು ಮಾಡಿದ್ದಾರೆ ಅಂತ ಹೇಳ್ತಿದ್ದಾರೆ, ಬಟ್ ಅಲ್ಲಿ ನಿಮಗೆ ಇದು ಸ್ಕ್ರೀನ್ಶಾಟ್ ಹಾಕ್ತೀನಿ ನೋಡಿ, ಅಲ್ಲಿ ಯಾವುದೇ ರಿಂಗ್ ಆಗಿಲ್ಲ. ಸೊ ಜಸ್ಟ್ ಅವ್ರು ಏನು ಮಾಡಿದಾರೋ ಗೊತ್ತಿಲ್ಲ, ಕ್ಲಿಕ್ ಮಾಡಿ ಬಿಟ್ಬಿಟ್ಟಿದ್ದಾರೆ ಅದನ್ನು. ಸೊ ಸಾಯಂಕಾಲ ಮತ್ತೆ 4 ಗಂಟೆಗೆ ಏನೋ ಕಾಲ್ ಮಾಡಿದ್ದಾರೆ, ನಾನು ರಿಸೀವ್ ಮಾಡಿಲ್ಲ. ಆ್ಯಕ್ಚುಲಿ ಊಟಕ್ಕೆ ಕೂತಿದ್ದೆ ಆವಾಗ, ನಾನು ಅಷ್ಟು ಲೇಟಾಗಿ ಊಟ ಮಾಡ್ತಾ ಇದ್ದೆ. ಆ ಹೊತ್ತಿನಲ್ಲಿ ಕಾಲ್ ಬಂದಿತ್ತು ಅಂದರೂ ನನ್ನ ಹತ್ರ ಮೊಬೈಲ್ ಇರಲಿಲ್ಲ. ನೋಡಿ, ಈ ಮೊಬೈಲ್ ನಾನು ಯೂಸ್ ಮಾಡ್ತಾ ಇದ್ದೀನಿ. ಸೊ ಬೇಸಿಕ್ ಮೊಬೈಲ್ ಒಂದು ನನ್ನ ಹತ್ರ ಇರುತ್ತೆ, ಇದೇ ಕಾಲ್ಗಾಗಿ ನಾನು ರಿಸೀವ್ ಮಾಡ್ತಾ ಇರ್ತೀನಿ. ಸೊ ಇದು ನನ್ನ ಹತ್ರ ಇತ್ತು. ಇದು ನಾನು ನನ್ನ ಆಫೀಸಲ್ಲಿ ಮೇಲ್ಗಡೆನೆ ಬಿಟ್ಟು ಕೆಳಗಡೆ ಊಟಕ್ಕೆ ಬಂದಿದ್ದೆ. ಸೊ ರಿಟರ್ನ್ ಬಂದು ಕಾಲ್ ನೋಡಿದರೆ ಅವ್ರು ಕಾಲ್ ಬಂದಿತ್ತು, ನಾನು ಮೆಸೇಜ್ ಹಾಕಿದೆ. ಸೊ ಏನು ಪ್ರಾಬ್ಲಮ್ ಇತ್ತು ನಾನು ನೋಡಿಲ್ಲ ಅನಿಸುತ್ತೆ. ಸೊ ಹೆಲೋ ಅಂತ ಮೆಸೇಜ್ ಹಾಕಿದ್ದೀನಿ. ತುಂಬ ಸರಿ ಮೆಸೇಜ್ ಹಾಕಿದ್ರು, ಅವ್ರು ರಿಪ್ಲೈನೇ ಬರಲಿಲ್ಲ. ಸೊ ಅವರು ಈ ರೀತಿ ಒಂದು ಸ್ವಲ್ಪ ಇದು ಆಗಿದೆ. ಸೊ ಆದಮೇಲೆ ನಾನೇನು ಹೇಳಿದೆ, ಆಯಿತು ನಿಮ್ಮ ಅಮೌಂಟ್ ನಾನು ಹಾಕ್ಬಿಡ್ತೀನಿ, ದಯವಿಟ್ಟು ನಾನು ಕಾಲ್ ಮೆಸೇಜ್ ಮಾಡಲಿಕ್ಕೆ ಹೋಗ್ಬಿಡಿ ಅಂತ ಮೆಸೇಜ್ ಹಾಕಿ ಅವ್ರ ಅಮೌಂಟನ್ನು 159 ಚಾರ್ಜನ್ನು ರಿಟರ್ನ್ ಹಾಕ್ಬಿಟ್ಟೆ. ಸೊ ನೋಡಿ, ಇಲ್ಲಿ ಇನ್ನೊಂದು ಏನು ಮಾಡ್ತಿದ್ದೀನಿ ನಾನು, ನನ್ನ ಹತ್ರ ಕೆಲಸ ಆಗಲಿಲ್ಲ ನಿಮ್ಮದು ಅಂದರೆ ರಿಫಂಡ್ ಮಾಡಿಬಿಡ್ತೀನಿ. ಯಾಕಂದರೆ ಅದು ನಿಮ್ಮ ಹತ್ರ ನಿಮ್ಮ ಪೇಷನ್ಸೇ ಇಲ್ಲ, ನೀವು ಆ ತಾಳ್ಮೇಲೆ ಇಲ್ಲ ನಿಮ್ಮ ಹತ್ರ. ನೀವು ಒಂದು ಚಿಕ್ಕ ಅಮೌಂಟ್ ಪೇ ಮಾಡಿ ನನ್ನನ್ನು ಕೊಂಡ್ಕೊಂಡು ಬಿಟ್ಟ ರೀತಿ ನೀವು ನನ್ನ ಜೊತೆ ಬಿಹೇವಿಯರ್ ಮಾಡಿದರೆ ನನಗೂ ಆಗಲ್ಲ. ಬಿಕಾಸ್ ನಾನೇನಿಲ್ಲಿ ದೊಡ್ಡ ಅಮೌಂಟ್ ತೊಗೊಂಡು ಓಡಿ ಹೋಗುವಂಥದ್ದು ಏನೂ ಮಾಡಿಲ್ಲ. ಬೇಸಿಕ್ ನಾನು ಹಾಕಿದ್ದೀನಿ. ಬೇಸಿಕ್ ಯಾಕೆ ಹಾಕಿದ್ದೀನಿ ಅಂದರೆ, ಸುಮ್ಮನೆ ಸಿಕ್ಕಿದ್ದೆಲ್ಲ ಕಾಲ್ ಮಾಡಿ ಹರ್ಯಾಶ್ ಮಾಡೋದು, ಆ ರೀತಿ ಇದೆಲ್ಲ ಮಾಡ್ತಾರೆ ಅಂತ ಹೇಳಿ ಒಂದು ಲಂಸಮ್ ಬೇಸಿಕ್ ಅಮೌಂಟ್ ಹಾಕಿದರೆ ಇಂಥ ಅನ್ನೆಸೆಸರಿ ಕಾಲ್ಸ್ ಎಲ್ಲ ಬರಲ್ಲ ಅಂತ ಈ ಚಾರ್ಜ್ ಹಾಕಿ ನಾನು ಕೆಲಸ ಮಾಡ್ತೀನಿ. ಸೊ ಅದಾಗಿಯೂ ಈ ರೀತಿ ಆಗಿದೆ. ಇನ್ನು ಇವರು ಮೇಡಮ್ ಅವರು ನಾನು ಕಾಲ್ ಮಾಡಿ ಈ ರೀತಿ ಎಲ್ಲ ಆದಮೇಲೆ ನಾನು ಅಮೌಂಟ್ ರಿಟರ್ನ್ ಹಾಕಿದ ಮೇಲೆ ಇವರು ತಮ್ಮ ಹಸ್ಬೆಂಡ್ ಕೈಯಿಂದ ನಾನು ಕಾಲ್ ಮಾಡಿಸಿದ್ದಾರೆ. ಏನೋ ಅಧಿಕಾರದಲ್ಲಿದ್ದಾರೆ ಇವರು, ಇಲ್ಲ ಅಂತ ಅಲ್ಲ. ಬಟ್ ಇವರು ಅಧಿಕಾರದಲ್ಲಿದ್ದಾರೆ ಅಂತ ಹೇಳಿ ನನಗೆ ಒಂದು ರೀತಿ ಹೆದರಿಕೆ ಹಾಕೋ ರೀತಿ, ಆ ರೀತಿ ಮಾಡ್ತೀನಿ, ನಂದು ಅಷ್ಟು ಜನ ಇದ್ದಾರೆ, ಇಷ್ಟು ಜನ ಇದ್ದಾರೆ ಅಂತ. ನೀವು ಅಧಿಕಾರದಲ್ಲಿ ಇದ್ದು ನಾನು ಮಾಡ್ತಿರೋದು ಒಳ್ಳೆ ಕೆಲಸನೇ ಮಾಡ್ತಿದ್ದೀನಿ. ಏನೋ ಒಂದು ಟೈಮಿಗೆ ನಾನು ರೆಸ್ಪಾನ್ಸ್ ಮಾಡಿಲ್ಲ ಅಥವಾ ಏನೋ ಆಗಿರ್ಬೋದು, ಇಲ್ಲ ಅಂತ ಅಲ್ಲ. ಬಟ್ ಅದಕ್ಕೆ ಅಂತ ಈ ರೀತಿ ನೀವು ನನಗೆ ಕಾಲ್ ಮಾಡಿ ನಾನು ಆ ರೀತಿ ಮಾಡ್ತೀನಿ, ನಿಮಗೆ ಈ ರೀತಿ ಮಾಡ್ತೀನಿ, ಅದು ಮಾಡ್ತೀನಿ, ಇದು ಮಾಡ್ತೀನಿ ಅಂತ ನನಗೆ ಹೆದರಿಕೆ ಹಾಕ್ತಿದ್ದಾರೆ. ಸೊ ನನಗೆ ಕಾಲ್ ಮಾಡಿ ಈ ರೀತಿ ಎಲ್ಲ ಮಾಡಿದ್ದಾರೆ, ಆ್ಯಕ್ಚುಲಿ ಹೆದರಿಕೆ ಹಾಕಿದ್ದಾರೆ. ಮತ್ತು ನನ್ನ ಏರಿಯಾದಲ್ಲಿ ಅವ್ರ ಜನ ಇದ್ದಾರಂತೆ. ಸೊ ಅವರಿಗೆಲ್ಲ ಹೇಳಿ ಏನೇನೋ ಮಾಡ್ತೀನಿ ಅಂತ ಈ ರೀತಿ ನನಗೆ ಹೆದರಿಕೆ ಹಾಕ್ತಿದ್ದಾರೆ. ಸೊ ಒಂದು ಅಧಿಕಾರದಲ್ಲಿದ್ದು ಒಂದು ಒಳ್ಳೆಯ ಪದವಿನ ತೊಗೊಂಡ್ಬಿಟ್ಟು ಈ ರೀತಿ ಎಲ್ಲ ನನ್ನ ಜೊತೆ ಮಿಸ್ಬಿಹೇವಿಯರ್ ಮಾಡ್ತಿದ್ದಾನೆ. ಸೊ ಅದಕ್ಕೆ ಅಂತ ಇದು ನಾನು ಹೇಳ್ತಿದ್ದೀನಿ. ಸೊ ನೋಡಿ, ಹೆದರಿಸಿ ಬೇರೆಯವರನ್ನು ಹೆದರಿಸಿ ಮಾಡ್ತಿರೋ ಕೆಲಸಕ್ಕೆ ಅಡ್ಡಪಡಿಸಿ ನಾನೇನೋ ಒಂದು ದೊಡ್ಡ ಸಾಧನೆ ಮಾಡಿಬಿಡ್ತೀನಿ ಅನ್ನೋ ರೀತಿ ನನ್ನ ಜೊತೆ ನೀವು ಮಾತಾಡ್ತಿದ್ದೀರಾ. ಇದು ತಪ್ಪು ಅಂತ ನನಗೂ ಅನಿಸ್ತಿದೆ. ಸೊ ನೀವು ಇದಕ್ಕೆ ಒಂದು ಸ್ವಲ್ಪ ಯೋಚನೆ ಮಾಡಬೇಕು. ಬೇರೆಯವ್ರಿಗೂ ನೀವು ಟೈಮ್ ಕೊಡಬೇಕು. ಟೈಮ್ ಕೊಡ್ಲಿಕ್ಕೆ ಆಗ್ತಿಲ್ಲ ಅಂದರೆ ಯಾಕೆ ನೀವು ಈ ರೀತಿ ಮಾಡ್ಬೇಕು ಹೇಳಿ? ಸುಮ್ಮನೆ ಅವರಿಗೆ ಒಂದು 159 ರೂಪಾಯಿ ಹಾಕಿ ಏನೋ ಇವ್ರು ನನ್ನವರೇ ನಾನು ಹೇಳಿದ ಹಾಗೆ ಮಾಡಬೇಕು ಅನ್ನೋ ರೀತಿ ನೀವು ಕೆಲಸ ತೊಗೊಂಡ್ರೆ ಯಾವ ರೀತಿ ಆಗುತ್ತೆ ಹೇಳಿ ನೋಡೋಣ. ಏನೋ ಬಿಸಿ ಇರ್ಬೋದು ಅಥವಾ ಯಾವುದೋ ಕೆಲಸದಲ್ಲಿ ಇರ್ಬೋದು. ಏನೋ ನೋಡಿ, ಮನೆ ಮಠ ಮನುಷ್ಯ ಅಂದಮೇಲೆ ಏನೋ ಒಂದು ಇರುತ್ತೆ ಅವರಿಗೆ. ಸೊ ನಾನೇನು ಅಂಥದ್ದು ತಪ್ಪು ಮಾಡಿಲ್ಲ, ನಿಮ್ಮ ಜೊತೆ ನಿಮ್ಮ ಕಾಲ್ ರಿಸೀವ್ ಮಾಡಿಲ್ಲ, ಬ್ಯುಸಿ ಇದ್ರೇ ಕಾಲ್ ರಿಸೀವ್ ಮಾಡಿಲ್ಲ. ಇಲ್ಲಿ ಇನ್ನೊಂದು ಹೇಳ್ತೀನಿ ಕೇಳಿ, ನಾನು ರಿಟರ್ನ್ ಕಾಲ್ ಮಾಡಿದ್ದೀನಿ. ನೋಡಿ, ಯಾರಿಗೆ ನಾನು ಕಾಲ್ ಮಾಡಿದ್ದೀನಿ ದಯವಿಟ್ಟು ಕಮೆಂಟ್ ಕೂಡ ಹಾಕಿ. ನೀವು ಎಲ್ರಿಗೂ ನನಗೆ ನನ್ನ ಫೋನ್ ಬಂತು, ನಾನು ಮಿಸ್ ಕಾಲ್ ನೋಡಿದೆ ಅಂದರೆ ಇಮ್ಮಿಡಿಯೇಟ್ ನಾನು ರಿಟರ್ನ್ ಕಾಲ್ ಕೂಡ ಮಾಡ್ತೀನಿ. ಸೊ ಇಷ್ಟೆಲ್ಲ ನಾವು ಮಾಡಿದ್ರು ಈ ರೀತಿ ಇದೆ. ಸೊ ಅದಕ್ಕೆ ನೋಡಿ, ಈ ರೀತಿ ಯಾರು ಹೆಲ್ಪ್ ಮಾಡಲಿಕ್ಕಾಗಲಿ ಅದಕ್ಕೆ ಅಂತ ಯಾರು ನನಗನ್ಸುತ್ತೆ ಅವ್ರು ಮಾಡಿರೋದು ಕರೆಕ್ಟ್ ಅಂತ ನನಗೆ ಈಗ ಅನಿಸ್ತಿದೆ. ಅವ್ರ ನಂಬರ್ ಕೊಟ್ಟಿಲ್ಲ, ಈ ರೀತಿ ಮಾಡೋದೇ ಬೇಡ ಅಂತ ಸುಮ್ಮನೆ ಅವ್ರ ಪಾಡಿಗೆ ಅವ್ರ ವೀಡಿಯೋಸ್ ಎಲ್ಲ ಹಾಕಿ ಕೆಲಸ ಮಾಡ್ತಿದ್ದಾರೆ. ನಾನು ನೋಡಿದ್ದೀನಿ, ತುಂಬ ವರ್ಷದಿಂದ ಅವ್ರದ್ದು ತುಂಬ ಸಬ್ಸ್ಕ್ರೈಬರ್ಸ್ ಇದ್ದಾರೆ. ಇಲ್ಲಿ ಹೆಸರು ಕೂಡ ಹೇಳೋದು ಬೇಡ. ಸೊ ಅವರು ನಂಬರ್ ಬೇಡ, ಏನು ಬೇಡ, ಬಂದರೆ ಏನು ಇನ್ಫಾರ್ಮೇಷನ್ ಬರುತ್ತೆ ಅದನ್ನು ತಲುಪಿಸಿ ತಮ್ಮ ಕೆಲಸ ತಮ್ಮ ಪಾಡಿಗೆ ಮಾಡ್ತಿದ್ದಾರೆ. ಬೆಳಿಗ್ಗೆ ಒಂದು ಸಾಯಂಕಾಲ ಒಂದು ವಿಡಿಯೋ
ಹಾಕಬೇಕಾಗಿದೆ, ವಿಡಿಯೋಸ್ ಹಾಕಿ ಸುಮ್ಮನಾಗ್ಬಿಡ್ತಾರೆ. ಸೊ ಅದು ಕರೆಕ್ಟ್ ಅನಿಸ್ತಿದೆ ನನಗೂ. ನಾವು ಕೂಡ ಅದೇ ಮಾಡೋದು ಬೆಟರ್ ಅಂತ ನನಗೆ ಅನಿಸ್ತಿದೆ. ಈ ರೀತಿ ಎಲ್ಲ ನಂಬರ್ ಕೊಟ್ಟು ಸುಮ್ಮನೆ ಅವ್ರಿಗೆ ಹೆಲ್ಪ್ ಮಾಡಿ ಇವ್ರಿಗೆ ಹೆಲ್ಪ್ ಮಾಡಿ ಅಂತ ನಾನೇ ಮತ್ತೆ ಅವ್ರ ಕಡೆಯಿಂದ ಈ ದಬ್ಬಾಳಿಕೆ ಕಾಲ್ಸ್ ಎಲ್ಲ ತೊಗೋಬೇಕಾಗತ್ತೆ. ಸೊ ಇದು ನನಗೂ ಸರಿ ಅನಿಸ್ಲಿಲ್ಲ. ಯಾಕೋ ಈ ರೀತಿ ಒಂದು ವಿಚಿತ್ರ ರೀತಿಯಲ್ಲಿ ನನ್ನ ಜೊತೆ ಮಾತಾಡಿ ಹಾಗೆ ಮಾಡ್ತೀನಿ ಹೀಗೆ ಮಾಡ್ತೀನಿ ಅಂತ ನನ್ನ ಮೇಲೆ ಕಾಲ್ ಮಾಡಿ ಹೆದರಿಕೆ ಹಾಕೋದು ಅಂದರೆ ನನಗೆ ಯಾಕೋ ಒಂದು ರೀತಿ ಇದು ಅನಿಸ್ತು. ಸೊ ಅಟ್ಲೀಸ್ಟ್ ನನಗೇನು ಮೆಸೇಜ್ ಹಾಕಿದ್ರು ಅವರಾದರೂ ಯೋಚನೆ ಮಾಡಬೇಕಾಗಿತ್ತು. ನಾನು ಮೆಸೇಜ್ ಮಾಡಿದ್ದು ಮೆಸೇಜ್ ನೋಡಿಲ್ಲ ಅವರು. ಆಮೇಲೆ ಕಾಲ್ ಮಾಡಿ ಆದಮೇಲೆ ನಾನು ಹೇಳಿದ ಮೇಲೆ ಮೆಸೇಜ್ ನೋಡ್ತಾರೆ ಅವರು. ಸೊ ಅವ್ರು ನೋಡಲಿಲ್ಲ, ಓಕೆ. ನಾನು ನೋಡಲಿಲ್ಲ ಅಂದರೆ ಅದು ಮಿಸ್ಬಿಹೇವಿಯರ್ ಅದು ಇದು ಅಂತ ನನ್ನ ಜೊತೆ ಮಾತಾಡಿದರು. ನಾನು ಮೆಸೇಜ್ ಮಾಡಿದ್ದೀನಿ ಇಮಿಡಿಯೇಟ್. ನೀವು 4:31ಗೆ ಅವ್ರು ಕಾಲ್ ಮಾಡಿದ್ದಾರೆ, ರಿಸೀವ್ ಮಾಡಿಲ್ಲ, ಮೊಬೈಲ್ ಮೇಲ್ಗಡೆ ಇತ್ತು. ಸೊ ಬಂದು ನೋಡಿದ ಮೇಲೆ ನಾನು ಇಮಿಡಿಯೇಟ್ ಮೆಸೇಜ್ ಹಾಕಿದ್ದೀನಿ. ಸೊ ಎಷ್ಟೋ ಮೆಸೇಜ್ ಹಾಕಿದ್ದೀನಿ, ನಾನು ನೋಡಿಲ್ಲ ಅಂತ ಅನಿಸುತ್ತೆ. ಸೊ ನೋಡಿದರೆ ಇನ್ನೊಮ್ಮೆ ಕಾಲ್ ಮಾಡಿ ಅದು ಇದು ಅಂತ ಮೆಸೇಜ್ ಹಾಕಿದ್ದೀನಿ. ಅಂಥದ್ದು ಏನೂ ಮಾತಾಡಿಲ್ಲ ಅವರಿಗೆ. ಹೆಲೋ ಕಾಲ್ ಮಾಡಿ ಅಂತಾನೆ ಮೆಸೇಜ್ ಹಾಕಿದ್ದೀನಿ. ಆದರೂ ಅವರು ಮೆಸೇಜೇ ನೋಡಿಲ್ಲ. ಮೆಸೇಜ್ ನೋಡ್ದೇ ನಾನು ಕಾಲ್ ಮಾಡಿ ನನಗೆ ಹೆದರಿಸ್ತಿದ್ದಾರೆ. ಹಾಗೆ ಮಾಡ್ತೀನಿ ಹೀಗೆ ಮಾಡ್ತೀನಿ, ನಾನು ಬೆಂಗಳೂರದವರು, ನೀವು ಬಿಜಾಪುರದವ್ರು ಇದ್ದರೆ ನಾನು ಬಿಜಾಪುರನವ್ರು, ಅಷ್ಟು ಜನ ಇದ್ದಾರೆ ಇಷ್ಟು ಜನ ಇದ್ದಾರೆ ಅಂತ. ಯಾಕೆ ಅಂತ ನನಗೆ ಗೊತ್ತಾಗಲಿಲ್ಲ. ನಾನು ಏನು ಮಾಡಿದೆ ಅಂತ ನೀವು ಹೆದರಿಕೆ ಹಾಕ್ತಿದ್ದೀರಾ? ಯಾವುದಕ್ಕೆ? ಏನು ತಪ್ಪಾಯಿತು ಅಂತ ಅದು ಬೇಕಲ್ಲ. ನೀವು ಕೇಳಿದ್ದು ನನಗೆ ಹೆಲ್ಪು. ಸೊ ನಾನೇನೋ 159 ಚಾರ್ಜ್ ಮಾಡಿದ್ದೀನಿ, ಓಕೆ. ಬಟ್ ನನಗೂ ಟೈಮ್ ಬೇಕಲ್ಲ. ನೀವು ಟೈಮ್ ಕೊಡಲಿಲ್ಲ ಅಂದರೆ ನಾನು ಹೆಂಗೆ ಮಾಡ್ಲಿಕ್ಕೆ ಸಾಧ್ಯ ಆಗುತ್ತೆ? ನೀವು ಹಾಕಿದ್ದೀರಾ ಅಂದಮೇಲೆ ನಿಮ್ಮ ಸಲುವಾಗಿ ನಾನು ಕೆಲಸ ಮಾಡಬೇಕಾ? ಹೇಗೆ ಹೇಳಿ ನೋಡೋಣ. ಸೊ ಯಾಕೆ ಈ ರೀತಿ ನನ್ನ ಜೊತೆ ಇವರು ಈ ರೀತಿ ಪ್ರೆಷರೈಸ್ ಮಾಡಿ ಕೆಲಸ ತಗೋಬೇಕು ಅಂತ ಯೋಚನೆ ಮಾಡಿ, ದಬ್ಬಾಳಿಕೆ ಮಾಡಿ, ಒಂದು ಹರಾಸ್ಮೆಂಟ್ ಮಾಡಿ ಈ ರೀತಿ ಕೆಲಸ ತಗೋಬೇಕು ಅಂತ ಯೋಚನೆ ಮಾಡಿದರೆ ಗೊತ್ತಿಲ್ಲ. ಸೊ ನೋಡಿ, ದಯವಿಟ್ಟು ನಾವು ಕೆಲಸ ಮಾಡ್ತಿದ್ದೀವಿ, ನಮ್ಮ ಪಾಡಿಗೆ ನಮ್ಮ ಕೆಲಸ ಮಾಡಲಿಕ್ಕೆ ಕೊಡಿ. ದಯವಿಟ್ಟು ನಿಮ್ಮ ಹತ್ರ ಟೈಮ್ ಇತ್ತು ಅಂದರೆ ಬೇರೆಯವರಿಗೆ ಟೈಮ್ ಕೊಟ್ಟು ಕೆಲಸ ಮಾಡ್ಕೊಳ್ಳಿಕ್ಕೆ ಆಗ್ತಿತ್ತು ಅಂದರೆ ಮಾಡಿ, ಇಲ್ಲ ಅಂದರೆ ಬೇಡ. ನೋಡಿ, ಇವನ್ ನೀವು ಹಾಸ್ಪಿಟಲ್ಗೂ ಹೋದರೆ ಅಲ್ಲಿ ಇಮಿಡಿಯೇಟ್ ಸರ್ವಿಸ್ ಸಿಗಲ್ಲ. ಇದು ನೆನ್ಪಿಟ್ಕೊಳ್ಳಿ. ನೀವು ಹಾಸ್ಪಿಟಲ್ಗೆ ಹೋದರೆ ನೀವು ಸಾಯ್ತಾ ಇದ್ದೀರಾ ಅಂದರೂ ಅಲ್ಲಿ ಅಷ್ಟು ಬೇಗ ನಿಮಗೆ ಇದು ಸಿಗಲ್ಲ. ಇದು ನೆನ್ಪಿಟ್ಕೊಳ್ಳಿ. 100 ರೂಪಾಯಿ 200 ರೂಪಾಯಿ 200 ರೂಪಾಯಿ ಇಲ್ಲಿ ಕಟ್ಟಿ ಆ ಟೈಮ್ ಬರುವವರೆಗೂ ನೀವು ವೇಟ್ ಮಾಡಬೇಕು. 1 ಗಂಟೆ ಆಗುತ್ತೋ ಗೊತ್ತಿಲ್ಲ, 2 ಗಂಟೆ ಆಗುತ್ತೋ ಗೊತ್ತಿಲ್ಲ. ಸೊ ಇದೆಲ್ಲ ನೀವು ಅರ್ಥ ಮಾಡಬೇಕು. ಹಾಸ್ಪಿಟಲಲ್ಲಿ ಹೋದರೂ ಈ ರೀತಿ ಇದೆ. ಸೊ ನಮಗೂ ಟೈಮ್ ಬೇಕು, ಏನೋ ಮಾಡ್ತಿದ್ದೀವಿ, ಮಾಡಲಿಕ್ಕೆ ನಮ್ಗೆ ಅವಕಾಶ ಕೊಡಿ. ದಯವಿಟ್ಟು ಈ ರೀತಿ ಎಲ್ಲ ಬೇರೆಯವರಿಗೆಲ್ಲ ಹಂಚಿಕೆ ಹಾಕಿ ಅವ್ರಿಗೇನಾದರೂ ಮಾಡ್ತೀನಿ ಅನ್ನೋ ರೀತಿಗೆ ಹಾಕಿ ಇದರಿಂದ ಏನೂ ಆಗಲ್ಲ, ಏನೂ ಮಾಡಲಿಕ್ಕಾಗಲ್ಲ. ಸುಮ್ಮನೆ ಈ ರೀತಿ ಎಲ್ಲ ಮಾಡಿ ಬೇರೆಯವರಿಗೆ ತೊಂದರೆ ಕೊಟ್ಟು ನೀವೇನೂ ಸಾಧಿಸ್ಲಿಕ್ಕಾಗಲ್ಲ. ಸೊ ಆ್ಯಕ್ಚುಲಿ ನೀವು ನೋಡಿದರೆ ನಾನು ಹೇಳಬಾರ್ದು, ಸುಮ್ಮನೆ ಆಗ್ತಿದ್ದೀನಿ ನಾನು. ಆ್ಯಕ್ಚುಲಿ ನೀವು ಮಾಡ್ತಿರೋದು ಸರಿಯಲ್ಲ. ಇದು ನೀವು ಒಂದು ಯಾವ ಇದ್ರ ಮೇಲೆ ಇದ್ದೀರಾ, ಸೊ ಅದಕ್ಕೆ ತಕ್ಕಂಗೆ ನೀವು ನನ್ನ ಜೊತೆ ಮಾತಾಡಲಿಲ್ಲ. ಏನೋ ಒಂದು ಇದ್ರ ಮೇಲೆ ಇದ್ದೀರಾ ಅಂದಮೇಲೆ ಒಂದು ರೀತಿ ಮಾತಾಡ್ಬಿಟ್ಟಿದ್ದೀರಾ. ಸೊ ನನಗೆ ಸರಿ ಅನಿಸಲಿಲ್ಲ. ಅನಿಸಿದ್ದನ್ನು ನಾನು ಹೇಳಿದ್ದೀನಿ. ಸೊ ನಿಮ್ಗೆ ಹೇಗೆ ಅನಿಸುತ್ತೋ ನೀವು ಮಾಡ್ಬೋದು, ನನಗೇನೂ ಇಶ್ಯೂ ಇಲ್ಲ. ಬಿಕಾಸ್ ನಾನು ಮಾಡ್ತಿರೋದು ನನಗನ್ಸುತ್ತೆ ಒಳ್ಳೆ ಕೆಲಸನೇ ಇದೆ. ಸೊ ಯಾರಿಗಾದರೂ ಇದರಿಂದ ಹೆಲ್ಪ್ ಆಗ್ತಿದೆ. ಸೊ ಆಗಲಿ. ಅದರಿಂದ ನನಗೇನಾದರೂ ತೊಂದರೆ ಆಗ್ತಿತ್ತು ಅಂದರೆ ಓಕೆ, ನಾನು ಅದಕ್ಕೂ ರೆಡಿ ಇರ್ತೀನಿ. ನನಗೆ ಏನೂ ಮಾಡಲಿಕ್ಕಾಗಲ್ಲ. ಸೊ ಬಟ್ ನಾನು ಕೆಲಸ ನಿಲ್ಲಿಸ್ಲಿಕ್ಕಾಗಲ್ಲ. ನಾನು ಸ್ಟಾರ್ಟ್ ಮಾಡಿದ್ದೀನಿ, ಮಾಡಬೇಕು ಅಂತ ಏನೋ ಮಾಡ್ತಿದ್ದೀನಿ. ಸೊ ಮಾಡ್ತಿದ್ದೀನಿ. ಆದರೆ ಒಂದು ರಿಕ್ವೆಸ್ಟ್ ಎಲ್ಲರಿಗೂ, ನನ್ನ ಜೊತೆ ನೀವು ಮಾತಾಡಬೇಕು. ನೀವೇನೋ ಪೇ ಮಾಡದೇ ಇರಲಿ, ನನ್ನ ಜೊತೆ ಮಾತಾಡಬೇಕು ಅಂದರೆ ನಿಮ್ಮ ಹತ್ರ ಟೈಮ್ ಇತ್ತು ಅಂದ್ರೇ ನನಗೆ ಹಾಕಿ ಮೆಸೇಜ್ ಹಾಕಿ, ಪೇಮೆಂಟ್ ಹಾಕಿ, ನನ್ನ ಹತ್ರ ಕೆಲಸ ಕೇಳಿ. ಕೆಲಸ ಅಂದರೆ ಇವತ್ತು ಹಾಕಿದ ತಕ್ಷಣಕ್ಕೆ ಕೆಲಸ ಆಗಬೇಕು ಅಂದರೆ ನಮ್ಮ ಹತ್ರ ಆ ರೀತಿ ಸರ್ವಿಸ್ ಇಲ್ಲ. ನಾನು ಮಾಡ್ತಿರೋದು ಒಬ್ಬನೇ, ನನ್ನ ಕೆಲಸ ನೋಡಿಕೊಂಡು ನಿಮ್ಮ ಕೆಲಸನೂ ನಾನು ಒಂದು ಸ್ವಲ್ಪ ಮಾಡಬೇಕು ಅಂತ ಮಾಡ್ತಿದ್ದೀನಿ. ಆದಷ್ಟು ನಾನು ಟ್ರೈ ಮಾಡ್ತಿದ್ದೀನಿ. ಬಟ್ 1 or 2 days ಬೇಕಂದ್ರೂ ಬೇಕು. ಇದ್ದರೆ ಟೈಮ್ ಇದ್ದರೆ ನನ್ನ ಹತ್ರ ಬನ್ನಿ. ಟೈಮ್ ಇಲ್ಲ ಅಂದರೆ ಇನ್ಯಾರಿಗೂ ನಿಮಗೆ ಯಾರು ಹೆಲ್ಪ್ ಮಾಡ್ತಾರೆ ಅವ್ರ ಹತ್ರ ನೀವು ಕೆಲಸ ತೊಗೋಬೋದು. ಸೊ ದಯವಿಟ್ಟು ಬೇರೆಯವರಿಗೆ ಈ ರೀತಿ ತೊಂದರೆ ಕೊಟ್ಟು ಹೆದರಿಕೆ ಹಾಕಿ ನಾನು ಕೆಲಸ ತೊಗೊಳ್ತೀನಿ ಅಂದರೆ ದಯವಿಟ್ಟು ಈ ರೀತಿ ಮಾಡಲಿಕ್ಕೆ ಹೋಗಬೇಡಿ. ಬೇರೆ ನೀವು ಈ ರೀತಿ ಮಾಡೋದ್ರಿಂದ ಕೆಲಸ ನಿಲ್ಲಿಸಿದ್ರೆ ಬೇರೆಯವ್ರಿಗೂ ತೊಂದರೆ ಆಗುತ್ತೆ. ಪಾಪ ನೋಡಿ, ಯೂಟ್ಯೂಬ್ ನಂಬ್ಕೊಂಡು ಬರ್ತಿರೋರು ತುಂಬ ಜನ ಇದ್ದಾರೆ. ಅವ್ರಿಗೆ ಏನಾದರೂ ಹೆಲ್ಪ್ ಬೇಕಾಗಿರುತ್ತೆ. ನಾನು ನೋಡಿದ್ದೀನಿ ತುಂಬ ಜನರಿಗೆ ಈ ರೀತಿ ನಾನು ಸಾಲ್ವ್ ಮಾಡಿಕೊಟ್ಟಿದ್ದೀನಿ. ಇದರಿಂದ ತುಂಬ ಜನರಿಗೆ ಅನುಕೂಲ ಆಗಿದೆ. ಸೊ ಏನೇನೋ ಅವ್ರ ಬಾಯಿಂದ ಬರ್ತಿದೆ. ಸೊ ಅದು ನಂಗೆ ತುಂಬ ಖುಷಿ ಆಗ್ತಿದೆ. ಸೊ ಅಂಥ ಖುಷಿನ ನಾನು ಕೂಡ ಕಳ್ಕೊಳ್ಳೋಕ್ಕಾಗಲ್ಲ. ಬಟ್ ನೀವು ಕೂಡ ನಂಗೆ ಟೈಮ್ ಕೊಡ್ಲಿಕ್ಕೆ ಆಗ್ತಿತ್ತು ಅಂದರೆ ದಯವಿಟ್ಟು ನನ್ನ ಹತ್ರ ಬನ್ನಿ, ಇಲ್ಲ ಅಂದರೆ ಬರಲಿಕ್ಕೆ ಹೋಗಬೇಡಿ. ಸೊ ದಯವಿಟ್ಟು ಇದನ್ನು ಅರ್ಥ ಮಾಡ್ಕೊಳ್ಳಿ.
ನಾನು ಅಂಥದ್ದು ಯಾವುದೂ ತಪ್ಪು ಮಾಡಿಲ್ಲ. ದಯವಿಟ್ಟು ಈ ರೀತಿ ಎಲ್ಲ ದಬ್ಬಾಳಿಕೆ ಹಾಕೋದು, ಹೆದರಿಸೋದು, ಹೊಡಿತೀನಿ ಬಡಿತೀನಿ, ಅಷ್ಟು ಜನ ಇದ್ದಾರೆ ಇಷ್ಟು ಜನ ಇದ್ದಾರೆ ಅಂತ ಹೇಳಿ ಬೆದರಿಕೆ ಹಾಕೋದು, ಈ ರೀತಿ ಎಲ್ಲ ಮಾಡಿದರೆ ಸರಿ ಇಲ್ಲ ಇದು ನೀವು ಮಾಡ್ತಿರೋದು. ಸೊ ನಿಮ್ಮ ಈ ಪದವಿ ಏನಿದೆ ನಾನು ನೋಡಿದ್ದೀನಿ ನೀವೇನು ಅಂತ ನನಗೆ ಗೊತ್ತು, ಬಟ್ ನೀವು ಮಾಡಿರೋದು ಅದು ಕರೆಕ್ಟ್ ಅಲ್ಲ ನನಗನ್ಸುತ್ತೆ. ನೀವು ಆ ಪದವಿ ಮೇಲೆ ಇಟ್ಟು ಒಬ್ಬರಿಗೆ ನೀವು ನ್ಯಾಯ ಕೊಡೋರೆ ಈ ರೀತಿ ನನ್ನ ಜೊತೆ ಮಾಡಿದ್ದೀರಾ ಅಂದರೆ ವಿಚಿತ್ರ ಅನಿಸ್ತಿದೆ, ಒಂದು ವಿಚಿತ್ರ ಅನ್ನಿಸ್ತು. ನಾನು ನೋಡಿಕೊಂಡೇ ಇದು ವಿಡಿಯೋ ಮಾಡ್ತಿದ್ದೀನಿ. ಸೊ ದಯವಿಟ್ಟು ಈ ರೀತಿ ಮಾಡ್ಲಿಕ್ಕೆ ಹೋಗ್ಬಿಡಿ, ಸರಿಯಲ್ಲ. ನಿಮ್ಗೇನಾದರೂ ಆ ರೀತಿ ನನ್ನ ಮೇಲೆ ದ್ವೇಷ ಇದ್ದರೆ ಬಂದು ನನ್ನ ಜೊತೆ ಬಡದಾಡ್ಕೊಂಡು ಹೋಗ್ಬೋದು, ಇಲ್ಲ ಅಂತಲ್ಲ, ನಾನು ಮಾಡಿದ್ದು ತಪ್ಪಾಗಿದ್ದು ಅಂದರೆ. ಬಟ್ ಈ ರೀತಿ ಫೋನ್ ಮಾಡಿ ಅದು ಇದು ನಿಮ್ಗೆ ಹಂಗೆ ಅನಿಸಿತ್ತು ಅಂದರೆ ಬನ್ನಿ ಏನು ಮಾಡಬೇಕಾಗಿದೆ ಅದು ಮಾಡ್ಕೊಂಡು ಹೋಗ್ಬಿಡಿ ನೀವು, ಓಕೆನಾ. ಬಟ್ ನನ್ನ ಕೆಲಸ ನಾನು ನಿಲ್ಲಿಸಲ್ಲ. ಸೊ ದಯವಿಟ್ಟು ಈ ರೀತಿ ಎಲ್ಲ ಮಾಡ್ಲಿಕ್ಕೆ ಹೋಗ್ಬೇಡಿ. ನನಗೆ ಅನಿಸಿದ್ದು ನಾನು ಹೇಳಿದ್ದೀನಿ, ಯಾಕಂದರೆ ನನಗೂ ಯಾಕೋ ಒಂದು ರೀತಿ ಈ ರೀತಿ ಮಾಡಿದ್ರು ಜನ ಈ ರೀತಿ ನನಗೆ ಎದುರಿಸಿದಾರಲ್ಲ ಅಂತ ಅಂದ್ಕೊಂಡು ನಾನು ವಿಡಿಯೋ ಮಾಡಿದ್ದೀನಿ. ಸೊ ದಯವಿಟ್ಟು ಎಲ್ಲರೂ ಇದು ಅರ್ಥ ಮಾಡ್ಕೊಳ್ಳಿ. ನನ್ನ ಜೊತೆ ಮಾತಾಡೋರು ದಯವಿಟ್ಟು ನಿಮ್ಮ ಹತ್ರ ಟೈಮ್ ಇದ್ದರೆ ಮಾತ್ರ ನನ್ನ ಕಾಲ್ ಮಾಡಿ, ಮೆಸೇಜ್ ಮಾಡಿ, ಇನ್ಫಾರ್ಮೇಷನ್ ಕೊಡ್ತೀನಿ. ಇಲ್ಲಾಂದರೆ ದಯವಿಟ್ಟು ನನ್ನ ಜೊತೆ ನೋಡಿ. ಈಗ ಇನ್ಫಾರ್ಮೇಷನ್ ಇಮಿಡಿಯೇಟ್ ಬೇಕಾಗಿದೆ ಅಂದರೆ ನೀವು ಮೆಸೇಜ್ ಹಾಕಿದ್ರೆ ನನಗೆ ಗೊತ್ತಾಗುತ್ತೆ, ಇದು ನಾನು ಈಗ ಸದ್ಯಕ್ಕೆ ನಾನು ಕೊಡಲೇಬೇಕು ಅಂತ ನನಗೆ ಗೊತ್ತಾಗುತ್ತೆ. ನೀವು ನೋಡಿ ಸ್ನೇಹಿತರೆ, ಯಾರು ಈ ರೀತಿ ಹೆಲ್ಪ್ ತೊಗೊಂಡಿದ್ರೆ ದಯವಿಟ್ಟು ಕಮೆಂಟ್ ಹಾಕಿ. ನಾನು ನೈಟ್ ಅವರಿಗೆ ಈ ರೀತಿ ಹೆಲ್ಪ್ ಬೇಕಾಗಿದೆ ಅಂದರೆ ಅದೇ ಟೈಮಿಗೆ ನಾನು ಮಾಡಿಬಿಟ್ಟಿದ್ದೀನಿ, ಯಾಕಂದರೆ ಟೈಮ್ ಇರಲ್ಲ. ಈಗ ಅಪೀಲ್ ಹಾಕೋದು ಟೈಮ್ ಡೇಟ್ ಮುಗಿದಿರುತ್ತೆ. ಸೊ ಅದು ಏನು ಮಾಡಬೇಕು ಅಂತ ಅವ್ರಿಗೆ ಗೊತ್ತಿರಲ್ಲ, ಅಂಥ ಟೈಮ್ ಮುಗಿಯೋ ಟೈಮ್ ಬಂದಿರುತ್ತೆ, ಅಲ್ಲಿ ಅವ್ರಿಗೆ ಇಮಿಡಿಯೇಟ್ ಬೇಕಾಗಿರುತ್ತೆ. ಸೊ ಆವಾಗಲೂ ನಾನು ಹೆಲ್ಪ್ ಮಾಡಿರ್ತೀನಿ, ಅಂಥದ್ದು ಮಾಡಿದ್ದೀನಿ. ಸೊ ದಯವಿಟ್ಟು ಸ್ವಲ್ಪ ಈ ಮಾತುಗಳನ್ನು ಅರ್ಥ ಮಾಡ್ಕೊಳ್ಳಿ. ಸೊ ನನ್ನ ಜೊತೆ ನಿಮ್ಮ ಹತ್ರ ಮಾತಾಡಲಿಕ್ಕೆ ಟೈಮ್ ಇತ್ತು ಅಂದರೆ ಮಾತ್ರ ನನಗೆ ಮೆಸೇಜ್ ಹಾಕಿ. ಆಮೇಲೆ ಪೇಮೆಂಟ್ ಕೊಡ್ಲಿಕ್ಕೆ ಆಗ್ತಿತ್ತು ಅಂದ್ರೇ ನನ್ನ ಜೊತೆ ಮಾತಾಡಿ, ಇಲ್ಲಾಂದರೆ ಮಾತಾಡ್ಲಿಕ್ಕೆ ಹೋಗಬೇಡಿ ದಯವಿಟ್ಟು. ಯಾರಿಗೂ ನಾನು ಫ್ರೀ ಸರ್ವಿಸ್ ಕೊಡಲ್ಲ. ನಾನೇನು ಇಲ್ಲಿ ಫ್ರೀ ಅಂತ ಬಂದಿಲ್ಲ, ಆನ್ಲೈನ್ ಬಂದಿರೋದು ಏನೋ ಒಂದು ದುಡ್ಡು ಆಗುತ್ತೆ, ನಾನು ಒಂದು ಸ್ವಲ್ಪ ಮಾಡ್ಬೋದು ಅಂತ ಬಂದಿದ್ದೀನಿ. ನಾನು ಸರ್ವಿಸ್ ಕೊಡ್ತಿದ್ದೀನಿ. ಬೇಸಿಕ್ ಇನ್ಫಾರ್ಮೇಷನ್ ಇದ್ದರೂ ನಾನು 159 ಚಾರ್ಜ್ ಮಾಡಿ. ನನ್ನ ಜೊತೆ ನೀವು ಮಾತಾಡಬೇಕು ಅಂದರೆ ನೀವ್ಯಾರೋ ನಾನ್ಯಾರೋ ಗೊತ್ತಿಲ್ಲ, ನೀವು ನನ್ನ ಜೊತೆ ನನ್ನ ಫೋನ್ನಲ್ಲಿ ನೀವು ನನಗೆ ಮಾತಾಡಬೇಕು ಅಂದರೆ 159 ಪೇ ಮಾಡಿನೇ ಮಾತಾಡಿ. ಏನೇ ಇನ್ಫಾರ್ಮೇಷನಲ್ಲಿ ನನ್ನಿಂದ ಅದು ಏನೇ ನೀವು ಮಾತೇ ಈವನ್ ಹಲ್ಲೋ ಅನ್ಲಿಕ್ಕೂ ನನ್ನ ಜೊತೆ ನೀವು 159 ಪೇ ಮಾಡಿನೇ ಮಾತಾಡಿ. ಇಲ್ಲಾಂದರೆ ಮಾತಾಡ್ಲಿಕ್ಕೆ ಹೋಗಬೇಡಿ ದಯವಿಟ್ಟು, ಇಲ್ಲಾಂದರೆ ಬೇಡ. ಯಾಕಂದರೆ ಸುಮ್ಮನೆ ಈ ರೀತಿ ಎಲ್ಲ ಆಗುತ್ತೆ ನೋಡಿ. ಸೊ ತೊಂದರೆ ತಂದ್ಕೊಳ್ಳೋದು ಬೇಡ. ನಿಮ್ಗೇನಾದರೂ ಈ ರೀತಿ ಆಗ್ತಿತ್ತು, ನನಗೆ 159 ಪೇ ಮಾಡಿದ್ದೀನಿ ಅಂದರೂ ಒಂದು 3-4 ದಿನ ಟೈಮ್ ಇತ್ತು ಅಂದ್ರೇ ಮಾಡಿ, ಇಲ್ಲಾಂದರೆ ಮಾಡಲಿಕ್ಕೆ ಹೋಗಬೇಡಿ. ಸೊ ಇದು ಅರ್ಥ ಮಾಡಿಕೊಂಡು ನನ್ನ ಜೊತೆ ಕಾಂಟ್ಯಾಕ್ಟ್ ಮಾಡಿ. ಸೊ ಸ್ನೇಹಿತರೆ, ತುಂಬ ನೋವಾಗಿದೆ, ಅದಕ್ಕೆ ಈ ರೀತಿ ಎಲ್ಲ ವಿಡಿಯೋ ಮಾಡಿದ್ದೀನಿ, ದಯವಿಟ್ಟು ಕ್ಷಮಿಸಿ. ಸೊ ಇದು ಮಾಡ್ತಿರೋದು ಸರಿನಾ ತಪ್ಪಾ ನೀವೇ ಹೇಳಿ. ಬಿಕಾಸ್ ನನಗೂ ಟೈಮ್ ಬೇಕಾಗಿರುತ್ತೆ. ನಾನು ಒಬ್ಬ ರೆಸ್ಪಾನ್ಸಿಬಲ್ ಪರ್ಸನ್ ಇದ್ದೀನಿ, ನನಗೂ ಹೊಟ್ಟೆ ಇದೆ, ಊಟ ಅದು ಇದು ಅಂತ ಇರುತ್ತೆ, ಕೆಲಸ ಅಂತ ಇರುತ್ತೆ. ಸೊ ಮಾಡುವಾಗ ಕಾಲ್ ತೊಗೊಳ್ಳಲ್ಲ, ಮಿಸ್ ಆಗಿರುತ್ತೆ. ಸೊ ಏನೇನೋ ಆಗ್ತಾ ಇರುತ್ತೆ. ನೀವು ಅಲ್ಲಿದ್ದೀರಾ, ನಾನು ಇಲ್ಲಿರ್ತೀನಿ. ಸೊ ಒಂದು ಕಾಲ್ ಮೇಲೇ ಇದೆಲ್ಲ ಕೆಲಸ ಆಗ್ತಾ ಇರುತ್ತೆ. ಸೊ ಇಲ್ಲಿ ನಾನೇನು ಕ್ಲಾಸ್ ತೊಗೊಳ್ತಾ ಇಲ್ಲ, 10 ಜನಕ್ಕೆ ಕೂಡಿ ಸೇರಿಸಿ ಇಲ್ಲೇನು ಕ್ಲಾಸ್ ತೊಗೊಳ್ತಾ ಇಲ್ಲ. ಒಬ್ಬೊಬ್ರು ಕಾಲ್ ತೊಗೋಬೇಕು ನನ್ನ ಫೋನ್ ಮೇಲೆ. ಸೊ ಒಬ್ಬೊಬ್ಬರಿಗೂ 10 ನಿಮಿಷ, ಅರ್ಧ ಗಂಟೆ ಮಾತಾಡ್ತಾನೆ. ಸೊ ಎಲ್ಲರಿಗೂ ಒಂದು ಇನ್ಫಾರ್ಮೇಷನ್ ಕಂಪ್ಲೀಟ್ ಆಗುವವರೆಗೂ ನಾನು ಮಾತಾಡಲೇಬೇಕು ಕಾಲ್ ಮೇಲೆ. ಸೊ ಕಾಲ್ ಮೇಲೆ ಮಾತಾಡಿದ ಮೇಲೆ ಇಮಿಡಿಯೇಟ್ ಮತ್ತೊಂದು ಕಾಲ್ ತೊಗೋಬೇಕು ಅಂದರೆ ಒಮ್ಮೊಮ್ಮೆ ಬೇಜಾರು ಅನಿಸುತ್ತೆ. ಆ್ಯಂಡ್ ನಾನು ನೋಡಿ, ನನಗೂ ಒಂದು ಸ್ವಲ್ಪ ಎಂಜೈಟಿ ಇದೆ. ಸೊ ನಾನು ಮಾನಸಿಕ ಅಸ್ವಸ್ಥನಾಗಿದ್ದೀನಿ. ಆಮೇಲೆ ನನ್ನ ಹೆಲ್ತ್ ಯಾವಾಗಲೂ ಸರಿ ಇರಲ್ಲ. ಸೊ ನನ್ನ ಹೆಲ್ತು ನಾನು ನೋಡಿಕೊಂಡು ಇದೆಲ್ಲ ಮಾಡ್ತಾ ಇರ್ತೀನಿ. ಸೊ ಇದೆಲ್ಲ ಮಾಡ್ತಿರುವಾಗ ನೀವು ಒಂದು 159 ರೂಪಾಯಿ ಹಾಕಿ ನನ್ನ ಜೊತೆ ಈ ರೀತಿಯೆಲ್ಲ ಬಿಹೇವಿಯರ್ ಮಾಡ್ತಿದ್ದೀರಾ. ಸೊ ಸರಿಯಲ್ಲ ಅಂತ ನನಗನ್ನಿಸ್ತು, ಅದಕ್ಕೆ ವಿಡಿಯೋ ಮಾಡಿ ಹಾಕಿದ್ದೀನಿ. ನಿಮ್ಗೇನು ಅನಿಸುತ್ತೋ ನೀವು ಮಾಡ್ಕೊಳ್ಳಿ. ನಿಮ್ಮ ಪ್ರಕಾರ ನೀವು ಮಾಡಿ, ನನ್ನ ಪ್ರಕಾರ ನಾನಿರ್ತೀನಿ. ಸೊ ಹೇಳಿದ್ದೀನಿ. ಸೊ ಹೀಗಿದ್ರೇ ನಾನು ಕಾಂಟ್ಯಾಕ್ಟ್ ಮಾಡಿ, ಇಲ್ಲಾಂದರೆ ಮಾಡಬೇಡಿ. ಸೊ ದಯವಿಟ್ಟು ಎಲ್ಲರೂ ಕ್ಷಮಿಸಿ, ಈ ಮಾತನ್ನು ನೆನಪಿಟ್ಟು ನನ್ನ ಜೊತೆ ಕಾಂಟ್ಯಾಕ್ಟ್ನಲ್ಲಿರಿ. ಸೊ ಇವತ್ತಿನ ಈ ವಿಡಿಯೋದಲ್ಲಿ ಇಷ್ಟೇ. ನಮಸ್ಕಾರ ಎಲ್ಲರಿಗೂ.